ಕೆಲವು ಸಸ್ಯದ ಬೇರುಗಳು ಕೊಳೆತಿದ್ದವು ಮತ್ತು ನಾನು ಅದನ್ನು ತೆಗೆದುಹಾಕಲು ನಿರ್ಧರಿಸಿದೆ. ಅಭಿಮಾನ್ ಬಳಸಿದ ನಂತರ ಸಸ್ಯವು ಮತ್ತೆ ಚೆನ್ನಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಿತು. ನಾನು FL77 ಸ್ಪ್ರೇ ಮಾಡಿದೆ ಮತ್ತು ಹೂವುಗಳು ಹೇರಳವಾಗಿ ಕಂಡುಬಂದವು. ತೆಂಗಿನ ಮರಕ್ಕೆ ನಾವು ಕೊಕೊಮ್ಯಾಕ್ಸ್ ಬಳಸಿದ್ದೇವೆ ಮತ್ತು ಫಲಿತಾಂಶವು ತುಂಬಾ ಉತ್ತಮವಾಗಿತ್ತು. ಒಂದು ಮರವು 50ಕ್ಕೂ ಹೆಚ್ಚು ತೆಂಗಿನಕಾಯಿಗಳನ್ನು ನೀಡುತ್ತದೆ. ಅಭಿಮಾನ್ ಬಳಸಿದ ನಂತರ ಬಾಳೆ ಮರವು ಚೆನ್ನಾಗಿ ಬೆಳೆಯಿತು. ಈ ಔಷಧಿಗಳು ತುಂಬಾ ಒಳ್ಳೆಯದು. ನನ್ನ ಹೆಸರು KV ಶ್ರೀಧರನ್. ನಾನು ತಿರುನಲ್ವೇಲಿ ಜಿಲ್ಲೆಯಲ್ಲಿ ಬಸ್ ನಿರ್ವಾಹಕನಾಗಿ ಕೆಲಸ ಮಾಡುತ್ತಿದ್ದೆ. ನನ್ನ ಮನೆಯ ತೋಟಕ್ಕೆ ನಾನು APKS ಸಾವಯವ ಕಂಪನಿಯಿಂದ ಹೋಮ್ ಗಾರ್ಡನ್ ಕಿಡ್ ಮತ್ತು ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿ ಬಳಸಿದೆ. ಫಲಿತಾಂಶವು ತುಂಬಾ ಚೆನ್ನಾಗಿತ್ತು. ಅದನ್ನು ಬಳಸಿದ ನಂತರ ಎಲ್ಲಾ ಸಸ್ಯಗಳು ತುಂಬಾ ಹಸಿರಾಗಿ ಕಂಡುಬಂದವು. ಹೂವಿನ ಗಿಡದ ಮೇಲೆ ಅಭಿಮಾನ್ ಬಳಸಿದ ನಂತರ 150ಕ್ಕೂ ಹೆಚ್ಚು ಹೂವುಗಳು ಅರಳುತ್ತಿವೆ. ತೆಂಗಿನ ಮರಕ್ಕೆ ನಾವು ಕೊಕೊಮ್ಯಾಕ್ಸ್ ಬಳಸಿದ್ದೇವೆ ಮತ್ತು ಫಲಿತಾಂಶವು ತುಂಬಾ ಚೆನ್ನಾಗಿತ್ತು. ಹೂವಿನ ಗಿಡದಲ್ಲಿ 50ಕ್ಕೂ ಹೆಚ್ಚು ಹೂವುಗಳು ಅರಳುತ್ತಿವೆ. ಕೆಲವು ಸಸ್ಯದ ಬೇರುಗಳು ಕೊಳೆತಿದ್ದವು ಮತ್ತು ನಾನು ಅವುಗಳನ್ನು ತೆಗೆದುಹಾಕಲು ನಿರ್ಧರಿಸಿದೆ. ಅಭಿಮಾನ್ ಬಳಸಿದ ನಂತರ ಸಸ್ಯವು ಮತ್ತೆ ಚೆನ್ನಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಿತು. ನಾನು FL77 ಸ್ಪ್ರೇ ಮಾಡಿದ ನಂತರ ಹೂವುಗಳು ಹೇರಳವಾಗಿ ಕಂಡುಬಂದವು. ನಾನು ಇದನ್ನು 3 ಬಾರಿ ಬಳಸಿದ್ದೇನೆ. ನನ್ನ ಮನೆಯ ತೋಟ ಈಗ ಹಸಿರಾಗಿದೆ. ನಮ್ಮಲ್ಲಿ ಹಲವು ರೀತಿಯ ಹೂವುಗಳಿವೆ ಮತ್ತು ಅವೆಲ್ಲವೂ ಉತ್ತಮ ಫಲಿತಾಂಶಗಳನ್ನು ನೀಡಿವೆ. ಮೊದಲಿಗೆ ಹೂವುಗಳು ಹೆಚ್ಚು ಆಕರ್ಷಕವಾಗಿರಲಿಲ್ಲ, ತೆಂಗಿನ ಮರವು ಹೆಚ್ಚು ಫಲ ನೀಡಲಿಲ್ಲ, ಮತ್ತು ಅಭಿಮಾನ್ ಬಳಕೆಯಿಂದಾಗಿ ಬಾಳೆ ಮರವು ಉದ್ದವಾಗಿತ್ತು. ಫಲಿತಾಂಶಗಳು ತುಂಬಾ ಉತ್ತಮವಾಗಿವೆ.